ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಏನು ಈ ದಿನ ಭಾರತೀಯ ಜನತಾ ಪಕ್ಷದ ವಿಶ್ವದಲ್ಲೇ ಬಹುದೊಡ್ಡ ಕಾರ್ಯಕರ್ತರನ್ನು ಪಡೆಯನ್ನು ಹೊಂದಿರತಕ್ಕಂಥ ಬಹುದೊಡ್ಡ ರಾಷ್ಟ್ರೀಯ ಪಕ್ಷ. ಈ ಪಕ್ಷ ಏನು 1980 ಏಪ್ರಿಲ್ 6ರಂದು ಸ್ಥಾಪನೆ ಆಯಿತು. ಅಂದಿನಿಂದ ಬಹುಶಃ ಭಾರತೀಯ ಜನತಾ ಪಕ್ಷದ ಬೇರುಗಳು ಈ ದೇಶದಲ್ಲಿ ಇಲ್ಲಿನ ಸಾಂಸ್ಕೃತಿಕ ವಿಚಾರಗಳನ್ನು ಇಟ್ಕೊಂಡು, ಇಲ್ಲಿನ ಮಣ್ಣಿನ ಗುಣಧರ್ಮಗಳು ಏನಿದೆ ಆ ವಿಚಾರಗಳನ್ನು ಇಟ್ಕೊಂಡು ತನ್ನ ಬೇರುಗಳನ್ನು ಗಟ್ಟಿಪಡಿಸ್ತಾ ಬೆಳೀತಾ ಇದೆ. ಏನು ಅಂದು ಸ್ಥಾಪನೆಯಾದಂಥ ಒಂದು ಭಾರತೀಯ ಜನತಾ ಪಕ್ಷದ ಮೊದಲ ಅಧ್ಯಕ್ಷರಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರವರು ಅಧ್ಯಕ್ಷರಾಗ್ತಾರೆ. ಆ ತದನಂತರ ಏನು 1984ರಲ್ಲಿ ಈ ದೇಶದಲ್ಲಿ ನಡೆದಂಥ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಹುಶಃ ಭಾರತೀಯ ಜನತಾ ಪಕ್ಷ 2 ಸಂಸದರನ್ನು ಗೆಲ್ತಾರೆ. ಒಬ್ಬರು ಗುಜರಾತ್ನ ಮೆಹಸಾನಾ ಲೋಕಸಭಾ ಕ್ಷೇತ್ರದಿಂದ AK ಪಟೇಲ್ ಎಂಬುವರು, ಮತ್ತೊಬ್ಬರು ಪಕ್ಕದ ತೆಲಂಗಾಣ ಕ್ಷೇತ್ರದ ಕರ್ನೂಲ್ ಜಿಲ್ಲೆಯ ಹನುಮಕೊಂಡ ಕಾನ್ಸ್ಟಿಟ್ಯೂನ್ಸಿಯಿಂದ CK ಜಂಗಾರೆಡ್ಡಿ. ಇವರಿಬ್ಬರು ಆವತ್ತು ಗೆಲ್ತಾರೆ. ಆ ದಿನ ಇವತ್ತೇನು ಕಾಂಗ್ರೆಸ್ ಪಕ್ಷ ಒಂದು ನಿಚ್ಚಳ ಬಹುಮತ ಸಾಧಿಸ್ತದೆ. ಸುಮಾರು 414 ಸೀಟ್ಗಳನ್ನು ಗೆದ್ದಂಥ ರಾಜೀವ್ ಗಾಂಧಿಯವರು ಈ ದೇಶದ ಚುಕ್ಕಾಣಿ. ಆದರೆ ಈ ದೇಶಕ್ಕೆ ಭಾರತೀಯ ಜನತಾ ಪಕ್ಷದ ಅನೇಕ ಕಾರ್ಯಕರ್ತರು ತನ್ನ ಜೀವನವನ್ನು ಪಕ್ಷಕ್ಕಾಗಿ ಮುಡುಪಟ್ಟು ಇಡೀ ರಾಷ್ಟ್ರವ್ಯಾಪಿ ಒಂದು ಪ್ರವಾಸಗಳನ್ನು ಮಾಡಿ ಬೂತ್ ಮಟ್ಟದಲ್ಲಿ ಸಂಘಟನೆಗಳನ್ನು ಗಟ್ಟಿ ಮಾಡ್ತಾ ಕೇವಲ ಒಂದು 35-40 ವರ್ಷಗಳಲ್ಲಿ ಇವತ್ತು ಬಹುದೊಡ್ಡ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮುತ್ತದೆ. ಏನು 2014ರಲ್ಲಿ ಇವತ್ತು ಏನು 282 ಸೀಟ್ಗಳನ್ನು ಗೆದ್ದಂಥ BJP ವಿಶ್ವ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನು ಈ ದೇಶದ ಪ್ರಧಾನಿಗಳಾಗಿ ಮಾಡಿದ್ದು ಹೆಮ್ಮೆಯ ವಿಚಾರ. ಅಲ್ಲಿನಿಂದ ಇಂದಿನವರೆಗೆ ಅವರು ಹಿಂತಿರುಗಿ ನೋಡಲೇ ಇಲ್ಲ. ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ, ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಏನು ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಇವತ್ತೇನು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಬಹಳ ಅದ್ಭುತವಾಗಿದೆ. ಹಾಗೆ ಇವತ್ತು ಈ ದೇಶದ ಅವರು ತೆಗೆದುಕೊಂಡಂಥ ಒಂದು ವಿದೇಶಾಂಗ ನೀತಿ, ಇವತ್ತು ಆ ವಿದೇಶಾಂಗ ನೀತಿಯ ಬಲವಾಗಿ ಇವತ್ತು ಇಡೀ ವಿಶ್ವವೇ ಇವತ್ತು ಯುದ್ಧಗಳಲ್ಲಿ ಮುಳುಗಿದ್ರೂ ಸಹ ಇವತ್ತು ಭಾರತ ದೇಶದ ಪ್ರಜೆಗಳು ಇವತ್ತು ತುಂಬ ಆರಾಮವಾಗಿ ಇವತ್ತು ಜೀವನವನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿ. ಈಗಾಗಲೇ ಅಸ್ಸಾಮಲ್ಲಿ ನಮ್ಮದೇ ಸರ್ಕಾರ ಅಸ್ತಿತ್ವದಲ್ಲಿದೆ. ಹೇಮಂತ್ ಬಿಸ್ವಾ ಶರ್ಮಾನವರ ಒಂದು ಗಟ್ಟಿ ನಾಯಕತ್ವ. ಇವತ್ತು ಅವರು ಈಶಾನ್ಯ ರಾಜ್ಯಗಳ ಇವತ್ತೇನು 8 ರಾಜ್ಯಗಳಲ್ಲಿ ಇವತ್ತು ಅವರು ಪ್ರಭಾವವನ್ನು ಬೆಳೆಸ್ಕೊಂಡು ಇವತ್ತು ಅವರು ಪರಿಶ್ರಮದಿಂದ ಇವತ್ತು ಈಶಾನ್ಯ ಬಹುತೇಕ ರಾಜ್ಯಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರ ಗದ್ದುಗೆ ಹಿಡಿದು ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ನಮಗೆಲ್ಲರಿಗೂ ಗೊತ್ತಿದೆ. ಸೊ ಹಾಗೆ ಇವತ್ತು ಅಸ್ಸಾಂಗಲ್ಲೂ ಕೂಡ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಡಬಲ್ ಇಂಜಿನ್ ಸರ್ಕಾರ ಏನು ಇವತ್ತು ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಹಿಂದುಳಿದಿದಂಥ ಇವತ್ತು ರಾಜ್ಯ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ತೀರ್ಮಾನಗಳನ್ನು ತೆಗೆದುಕೊಂಡು ಇವತ್ತು ಪ್ರಗತಿ ಪಥದಲ್ಲಿ ಇರೋದರಿಂದ ಇವತ್ತು ಅಸ್ಸಾಮಲ್ಲಿ ನಾವು ಖಂಡಿತ ಗೆದ್ದೇ ಗೆಲ್ತೀವಿ. ಹಾಗೆ ಇವತ್ತೇನು ಪಶ್ಚಿಮ ಬಂಗಾಳ ಇಂದಿನಿಂದ ಕಮ್ಯುನಿಸ್ಟರ ಒಂದು ಹಿಡಿತದಲ್ಲಿದ್ದಂಥ ಪಕ್ಷ. ಯಾಕಂದರೆ ಜ್ಯೋತಿ ಬಸು ಅವರು ಇವತ್ತು 25 ವರ್ಷ ದಾಖಲೆ 25 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಗಳ ಅಧಿಕಾರ ನಡೆಸುವಂಥವರು. ಈಗ ಬಹುಶಃ ಆ ಕಮ್ಯುನಿಸ್ಟು ಸಿದ್ಧಾಂತಗಳು, ಕಮ್ಯುನಿಸ್ಟು ಪಾಲಿಸಿಗಳೇನಿದೆ ಈ ದೇಶದ ನಕಾಶೆಯಿಂದ ಇವತ್ತು ಅಳಿಸಿ ಹೋಗ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ, ಅಳಿಸಿ ಹೋಗಿದೆ. ಇವತ್ತು ತದನಂತರ ಇವತ್ತು ಪ್ರಜಾಪ್ರಭುತ್ವದ ಹೆಸರು ಹೇಳ್ಕೊಂಡು ಬಂದಂಥ ಇವತ್ತು ತೃಣಮೂಲ ಕಾಂಗ್ರೆಸ್ನ ಇವತ್ತು ಮಮತಾ ಬ್ಯಾನರ್ಜಿ ಏನಿದೆ, ಅವರು ಅನೇಕ ಹಿಂಸಾಕೃತ್ಯಗಳನ್ನು ಮಾಡಿಕೊಂಡು ಇಡೀ ಒಂದು ವ್ಯವಸ್ಥೆಯನ್ನು, ಇಡೀ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಬುಡಮೇಲು ಮಾಡ್ತಾ ಬಾಂಗ್ಲಾ ಅಕ್ರಮ ನಿರಾಶ್ರಿತರನ್ನು ಅವರ ಮತದಾರರ ಪಟ್ಟಿಗೆ ಸೇರಿಸಿ ಇವತ್ತು ತನ್ನ ಮತಗಳಿಕೆಯನ್ನು ಮಾಡಿಕೊಂಡು ಮುಸ್ಲಿಂ ಓಲೈಕೆ ತುಷ್ಟೀಕರಣ ರಾಜಕೀಯ ಮಾಡಿಕೊಂಡು ಇವತ್ತು ಅವರು ಒಂದು ಕಮ್ಯುನಿಸ್ಟಿನ ಇನ್ನೊಂದು ಕರಾಳ ಮುಖವಾಗಿ ಇವತ್ತು ಮಮತಾ ಬ್ಯಾನರ್ಜಿಯವರು ಇವತ್ತು ಅಧಿಕಾರ ನಡೆಸ್ತಾ ಇದ್ದಾರೆ. ಅದರಿಂದ ಇವತ್ತು ಕೇಂದ್ರ ಸರ್ಕಾರ ಏನು SIR ನೀತಿಯನ್ನು ಜಾರಿಗೆ ತಂದು
ಇವತ್ತು ಮತಗಟ್ಟೆ ಪರೀಕ್ಷೆ ಮಾಡಿ 60 ಲಕ್ಷಕ್ಕೂ ಹೆಚ್ಚು ಅಕ್ರಮ ಮತದಾರರನ್ನು ಇವತ್ತು ನಮ್ಮ ಮತದಾರರ ಪಟ್ಟಿಯಿಂದ ತೆಗೆದಿದ್ದೀವಿ. ಸೊ ಹಾಗಾಗಿ ಇಡೀ ಹಿಂದೂ ಸಮಾಜ ಇವತ್ತು ಅಲ್ಲಿ ಸಂಘಟಿತರಾಗಿ ನಾವು ಅಧಿಕಾರ ಹಿಡಿಲೇಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಹಗಲು ರಾತ್ರಿ ಇವತ್ತು ಕಾರ್ಯಕರ್ತರು ನಿಲ್ಲಿಸಿದ್ದಾರೆ. ನಾವಂತೂ ನಿರೀಕ್ಷೆಯಲ್ಲಿದ್ದೀವಿ, ಬಹುಶಃ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಮಾಡ್ತೀವಿ. ಕಲ್ಕತ್ತಾದಲ್ಲಿ ಈಗ ನೋಡಿ, ಇದು ಬಾಂಗ್ಲಾ ಅದು ಕಾಂಗ್ರೆಸ್ನ ಒಂದು ಪಾಪದ ಕೂಸು. ಯಾಕಂದರೆ ಹಿಂದೆ ಬ್ರಿಟಿಷರ ಜೊತೆ ಶಾಮೀಲಾಗಿ ಇವತ್ತು ಏನು ಪೂರ್ವ ಪಾಕಿಸ್ತಾನ ಅಂತ ಕರೀತಾರೆ, ಇವತ್ತಿನ ಬಾಂಗ್ಲಾದೇಶ ಹಿಂದೆ ಪೂರ್ವ ಪಾಕಿಸ್ತಾನ. 71ರ ಯುದ್ಧದಲ್ಲಿ ಇವತ್ತು ಪಾಕಿಸ್ತಾನ ಇಡೀ ಬಾಂಗ್ಲಾದೇಶವನ್ನು ಆಕ್ರಮಣ ಮಾಡಿದಾಗ ಇವತ್ತು ನಾವು ಭಾರತೀಯರು ನಮ್ಮ ಸೈನಿಕರು ಇವತ್ತು ವೀರಾವೇಶದಿಂದ ಹೋರಾಟ ಮಾಡಿ ಪಾಕಿಸ್ತಾನದ ಸುಮಾರು 93,000 ಜನ ಸೈನಿಕರನ್ನು ನಾವು ಇವತ್ತು ಜೀವಂತವಾಗಿ ಸೆರೆ ಹಿಡಿದು ಇವತ್ತು ಬಾಂಗ್ಲಾದೇಶಕ್ಕೆ ನಾವು ಸ್ವತಂತ್ರವನ್ನು ಕೊಟ್ಟಿದ್ದೀವಿ. ಆದರೂ ಸಹ ಇವತ್ತು ಅವರ ಒಂದು ನಿಷ್ಠೆಯನ್ನು ನಾವು ಕಂಪ್ಯಾರಿಸನ್ ಮಾಡಿದ್ರೆ ಕಮ್ಮಿ ಇದೆ. ಯಾಕಂದರೆ ಇವತ್ತು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಪ್ರವೃತ್ತಿ ಇರ್ಬೋದು, ಅದೆಲ್ಲವನ್ನು ನೋಡಿದಾಗ ನಮಗೆ ಅವರು ಕೇವಲ ಎಲ್ಲವನ್ನು ಧರ್ಮದ ದೃಷ್ಟಿಕೋನದಿಂದ ನೋಡ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಇವತ್ತು ಅಲ್ಲೊಂದು ಹೊಸ ಸರ್ಕಾರ ಬಂದಿದೆ, ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ನಡುವೆ ಒಂದು ಅಂತಾರಾಷ್ಟ್ರೀಯ ಬಾಂಧವ್ಯಗಳು ಯಾವ ರೀತಿ ಆಗ್ತದೆ ಅನ್ನೋದು ನೋಡಿದ್ವಿ. ಸೊ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.